ಈಗ ಸಿದ್ದರಾಮಯ್ಯ ಅವರ ಅಧಿಕಾರಿಗೆ ತರಾಟೆ ತಗೊಂಡಿದ್ದ ವೇದಿಕೆ ಮೇಲೆ ಅವರು ಸ್ವಯಂ ನಿವೃತ್ತಿ ನಿರ್ಧಾರವನ್ನು ತೆಗೆದುಕೊಂಡಾಗ ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಳ್ಳೆ ಸಂಬಂಧ, ಉತ್ತಮವಾದಂಥ ಸಂಬಂಧ ಇರಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯವಶ್ಯ. ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನು ಮತ್ತು ನಾವು ಕೊಡುವಂಥದ್ದು ನಿರ್ಣಯವನ್ನು ಅವರು ಪಾಲಿಸಬೇಕು ಮತ್ತು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ. ಸರಿಯಾದ ರೀತಿಯನ್ನು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಎರಡು ಕಡೆನೂ ಕೂಡ ಬ್ಯೂರೋಕ್ರಸಿನೂ ನಮ್ಮ ಕಡೆಗೆ ಗೌರವವನ್ನು ಕೊಡಬೇಕಾಗಿದೆ, ನಾವು ಕೂಡ ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕಾಗಿದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಬ್ಯೂರೋಕ್ರಸಿ ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ, ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ. ಆದರೆ ಅವರು ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ನಮಗೇನು ಯಂತ್ರಗಳಿದೆ ಅದನ್ನು ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ. ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ. ಹೌದು, ಇನ್ನೇನಕ್ಕೆ ಅವರು ಇವತ್ತು ಅವರು ರೆಸಿಗ್ನೇಷನ್ ಕೊಡೋಕ್ಕೆ ಕಾರಣ ಅದೇನೆ. ಯಾರೇ ಇರಲಿ, ನೀವು ಬಹಿರಂಗವಾಗಿ ಅವ್ರನ್ನ ಇಂಥ ಒಂದು ರೀತಿಯಲ್ಲಿ ತೋರಿಸೋದ್ರಿಂದ ಅದು ಅವ್ರಿಗೆ ಒಂದು ರೀತಿ ಯಾವುದೋ ಒಂದು ಕಡೆ ಅವ್ರಿಗೂ ನೋವಾಗುತ್ತೆ ಅಥವಾ ಅವಮಾನ ಆಗುತ್ತೆ. ಸೊ ಅದಾಗಿದ ನಂತರ ನಾವು ಕೂಡ ಜವಾಬ್ದಾರಿಯುತವಾಗಿ ಗೌರವದಿಂದ, ಧೈರ್ಯದಿಂದ ಮುಂದುವರಿಬೇಕಂದ್ರೆ ಅದು ಕಷ್ಟ ಆಗುತ್ತೆ. ಇಂಥ ಒಂದು ಕೃತ್ಯ ಇಡೀ ರಾಜ್ಯವನ್ನು ನೋಡಿರುವಾಗ ಧೈರ್ಯವಾಗಿ ಮುಂದುವರಿಯೋದು ಕಷ್ಟ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಸಾಕಷ್ಟು ಚರ್ಚೆಗಳು. ಇಂಥ ನಡವಳಿಕೆಗಳು ಬೇಕಾಗಿಲ್ಲ ನಮ್ಮ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತ ಸ್ಥಾನ, ಅಂದರೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ಮುಖ್ಯಮಂತ್ರಿಗಳು. ರಾಜ್ಯದ ಒಂದು ಬಗ್ಗೆ ನಿಮಗೆ ಇಂಥ ಒಂದು ಕೃತ್ಯದ ಮೂಲಕ ನಮಗೆ ರಾಜ್ಯದ ಜನರನ್ನೇ ಯಾವ ರೀತಿ ನಮ್ಮ ನಡವಳಿಕೆ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಾರೆ. ಅದು ನಮ್ಮ ರಾಜ್ಯದಲ್ಲಿ ಪ್ರತಿನಿಧಿಸುವಂಥ ನಡವಳಿಕೆ ಇಲ್ಲವೇ ಇಲ್ಲ. ಅದು ಭಾಳ ಮುಖ್ಯ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಚರ್ಚೆಗಳು ನಡೀತಾ ಇದೆ ಸರ್. ನಮ್ಮ ಆಂತರಿಕ ವಿಷಯ ಅದು ನಮ್ಮ ಪ್ರಕ್ರಿಯೆಯಂತೆ ಮುಂದುವರಿಯೋದು. ಅಲ್ಲ, ಬದಲಾವಣೆ ಆಗುತ್ತೆ ಅಂತ ಅವರೇ ಮುಂದುವರಿತಾರೆ ಸರ್ ಅಂತ. ನೋಡಿ, ನಮ್ಮ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ, ಅದರ ಜೊತೆಗೆ ಕೇಂದ್ರ ಒಂದು ವರಿಷ್ಠರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ನಂತರ ನಾವು ಹೋರಾಟವನ್ನು ಮುಂದುವರಿತೀವಿ. ಮತ್ತೊಂದು ಕಾಂಗ್ರೆಸ್ ಪಕ್ಷದ ವಿಚಾರನೇ, ಆದರೆ ನಿಮ್ಮ ನಾಯಕರು ಮಾತಾಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತ. ನಮಗೇನಾದ್ರು ಸುಳಿವು ಸಿಕ್ಕಿದೆ? ಯಾಕಂದ್ರೆ ದೆಹಲಿ ಓಡಾಡ್ತಾ ನಂದು ನಮ್ಮ ಪಕ್ಷದ ಆಂತರಿಕ ವಿಷಯ ಬಗ್ಗೆ ನಾನು ಮಾತಾಡೋದಿಲ್ಲ. ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನೀವು ಪ್ರಕಟಿಸಿರುವಂಥದ್ದು ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರೋದು ಅಷ್ಟೇ ಗೊತ್ತಿರೋದು ನನಗೆ. ಅದು ಬಿಟ್ಟರೆ ಅವರ ಆಂತರಿಕ ಸಮಸ್ಯೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ. ಏನೇ ಇದ್ದರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವೆಲ್ಲ ಕಡೆ ನೋಡ್ತಾ ಇದ್ವಿ. ಬೆಲೆ ಏರಿಕೆ ಇರ್ಬೋದು, ಈ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ಇಲ್ಲಿ ಬೆಟ್ಟದಲ್ಲಿ ನಡೆದಿರುವಂಥದ್ದು ಕೃತ್ಯಗಳು ಇರ್ಬೋದು, ಏನೇನು ಇಲ್ಲಿ ಇರುವಂಥದ್ದು ಸಮಸ್ಯೆಗಳಿರ್ಬೋದು, ಎಲ್ಲ ಕಡೆ ನಮ್ಮ ವನ್ಯಜೀವಿ ಕಡೆನೂ ಕೂಡ ನೀವೇ ಇವತ್ತು ಪ್ರಸ್ತಾಪ ಮಾಡಿದ್ದೀರ ವಿಚಾರ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದನ್ನು ಅವರು ಆದಷ್ಟು ಗಮನವನ್ನು ಆ ಕಡೆ ಕೊಡಬೇಕಾಗಿದೆ. ಅವರ ಆಂತರಿಕ ಒಂದು ಸಮಸ್ಯೆಗಳು ಅವರು ಬಗೆಹರಿಸಲಿ ಅಥವಾ ಅವರು ಏನೋ ರೀತಿ ಮುಂದುವರಿಲಿ, ಅದ್ರಲ್ಲಿ ನಮಗೇನು ಒಂದು ರೀತಿಯ ಅಭಿಪ್ರಾಯ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.